ಪ್ರಿಯ ವೀಕ್ಷಕರೇ, ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ನೇಮ್ನದಾಪ್. ಬೀದಿ ವ್ಯಾಪಾರಸ್ಥರಿಗೆ ಸರ್ಕಾರ ಮೂಲಭೂತ ಸೌಲಭ್ಯ ನೀಡಬೇಕು, ನಾರಾಯಣ ಸಾಳದು ಆ ಹೇಳಿಕೆ. ಹುಬ್ಳಿ ಧಾರವಾಡ ಮಹಾನಗರದಲ್ಲಿ ಬೀದಿ ವ್ಯಾಪಾರಸ್ಥರಿಗೆ ಸರ್ಕಾರ ಮೂಲಭೂತ ಸೌಲಭ್ಯ ನೀಡಬೇಕು. ಬೀದಿ ವ್ಯಾಪಾರಸ್ಥರಿಗೆ ಸರಿಯಾಗಿ ಕುಳಿತುಕೊಂಡು ವ್ಯಾಪಾರ ಮಾಡಲು ಸ್ಥಳ ಇಲ್ಲ. ವ್ಯಾಪಾರ ಮಾಡುವುದು ಹೇಗೆ ಎಂಬ ಪ್ರಶ್ನೆ ಬೀದಿ ವ್ಯಾಪಾರಸ್ಥರನ್ನು ಕಾಡುತ್ತಿದೆ ಎಂದು ಜಿಲ್ಲಾ ಗೌರವಾಧ್ಯಕ್ಷರಾದ ನಾರಾಯಣ ಸಾಳದು ಹೇಳಿದರು. ಇಂದು ಜನವರಿ 20 ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಸ್ಥರ ದಿನಾಚರಣೆ. ಅವರು ಬೀದಿ ಬದಿ ವ್ಯಾಪಾರಸ್ಥರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಮತಾ ಸೇನೆಯ ಪ್ರಧಾನ ಕಾರ್ಯದರ್ಶಿ ದಿವಾನ್ ಬಲ್ಲಾರಿ, ಶಂಕರಪ್ಪ ಚಿಕ್ಕಳಗ್ಯಾರ್, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಗುಮ್ಗೋಳ್, ಸರ್ ಅಧ್ಯಕ್ಷರಾದ ಸಂತೋಷ್ ಎಡಕೆ, ಮಾಜಿ ಅಧ್ಯಕ್ಷರಾದ ಶರಣಪ್ಪ ಚಿಕ್ಕಳಗ್ಯಾರ್, ಹಲವಾರು ಬೀದಿ ಬದಿ ವ್ಯಾಪಾರಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಾರಾಯಣ ಸಾಳದು ಅವರನ್ನು ಮಾತನಾಡಿಸೋಣ ಬನ್ನಿ. ನಾವು ಸುಮಾರು 2014ನೇ ಇಸ್ವಿಯೊಳಗೆ ನಮ್ಮ ಕರ್ನಾಟಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಆದೇಶ ಪ್ರಕಾರ ನಮಗೆ ಬೀದಿ ಬದಿ ವ್ಯಾಪಾರಸ್ಥರ ದಿನಾಚರಣೆಯನ್ನು ಪಾರ್ಲಿಮೆಂಟ್ನಲ್ಲಿ ಅನುಮತಿ ಆಯಿತು. 2014ರಿಂದ ನಾವೀಗ 2022ನೇ ಇಸ್ವಿವರೆಗೂ ನಾವು ಬೀದಿ ಬದಿ ವ್ಯಾಪಾರಸ್ಥರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈಗ ಏನಪ್ಪ ಅಂತಂದ್ರೆ ಭಾಳ ಸಮಸ್ಯೆ ಇದೆ ಸರ್. ಇಲ್ಲಿ ಸುಮಾರು ವರ್ಷಗಳಿಂದ ವ್ಯಾಪಾರ ಮಾಡ್ಕೊಂಡು ಬಂದಿದ್ದಾರೆ. 30 ವರ್ಷಗಳಿಂದ ಇಲ್ಲಿ ಯಾವುದೂ ಅನುಕೂಲ ಇಲ್ಲ, ಎಲ್ಲ ತೊಂದರೆಗಳಿದೆ. ಪಾಪ ಒಂದೊಂದು ಕುಟುಂಬಗಳನ್ನು ಬೀದಿ ಕುಟುಂಬಗಳು ಸರ್ವನಾಶ ಆಗಿವೆ. ಯಾಕಂದರೆ ಒಂದು ಸರ್ಕಾರದವರು ಯಾವುದೋ ಒಂದು ಸರಿಯಾದ ಸೌಲಭ್ಯಗಳನ್ನು ಮಾಡ್ತಾಯಿಲ್ಲ. ಅದಕ್ಕೆ ನಾವು ಏನಪ್ಪ ಅಂತಂದರೆ ಇವರಿಗೆಲ್ಲ ನೋಡಿರಿ, ಈಗ ಪಾಪ ಪೂರ್ತಿ ಎಬ್ಬಿಸ್ಬಿಟ್ಟಿದ್ದಾರೆ, ಬೀದಿ ಪಾಲ್ ಮಾಡಿದ್ದಾರೆ. ಈಗ ಅವ್ರಿಗೆ ಎಲ್ಲಿ ಕೂತ್ಕೋಬೇಕು ಸರ್? ಅವ್ರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ವ್ಯಾಪಾರದ ವಲಯಗಳಿಲ್ಲ, ವ್ಯಾಪಾರದ ಜೂನ್ಗಳಿಲ್ಲ, ಆಮೇಲೆ ವ್ಯಾಪಾರದ ಒಂದು ಸುಂದರವಾದ ನಗರದಲ್ಲಿ ಏನು ಇಲ್ಲೇ ಇಲ್ಲ, ಸ್ಪೆಷಾಲಿಟಿ ಸೌಲಭ್ಯಗಳು ಇಲ್ಲೇ ಇಲ್ಲ. ಈ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿ ಕುಂತು ಮಾಡ್ಬೇಕಪ್ಪ? ರೋಡ್ನಾಗ ಕುಂದ್ರಕ್ಕೆ ಕೊಡಂಗಿಲ್ಲ. ಇಲ್ಲಿ ಬೇಕು ಎಲ್ಲ ತೆಗೆದು ಚಿಪ್ಪಾಡಿ ಮಾಡಿದ್ರಿ ಅಂಗಡಿಗಳೆಲ್ಲ. ಎಲ್ಲಿಡ್ಬೇಕು ಅವ್ರ ಗಂಟುಗಳನ್ನ? ಮಾಲ್ ಇಡಕ ಜಾಗ ಇಲ್ಲ, ಎಲ್ಲಿ ನಮ್ಗೆ ಕುಂದ್ರಕ್ಕೆ ಕೊಡಂಗಿಲ್ಲ. ಇಲ್ಲಿ ಎಲ್ಲಿ ಕುಂದ್ರಬೇಕು, ಎಲ್ಲಿಡ್ಬೇಕು? ಹುಬ್ಳಿಂದ ಹೊತ್ಕೊಂಡ್ಬರ್ಬೇಕಾ? ಅವನ್ನ ಗಂಟುಗಳು ವಜ್ಜಿ ಇರ್ತಾವೆ, ಎಲ್ಲಿಂದ ಹೊತ್ಕೊಂಡ್ಬರ್ಬೇಕು ಗಂಟುಗಳನ್ನ? ನಮಗೆ ಕುಂದ್ರಾಕಲ್ಲಿ ಕೊಡಂಗಿಲ್ಲ, ಎಲ್ಲೆಲ್ಲಿ ಗಂಟುಗಳು ಇಡಾಕ ಕೊಡಂಗಿಲ್ಲ. ಎಲ್ಲಿ ಕುಂದ್ರಾಕನ ಕೊಡಂಗಿಲ್ಲ ನಮ್ಗೆ. ಎಲ್ಲರೂ ನಾವು ಹಚ್ತೀವಿ ನೀವು ಹಚ್ತೀವಿ ಅಂತಾರೆ. ನಮ್ಗೆ ಒಳಗೆ ವ್ಯಾಪಾರ ಆಗೋದಿಲ್ಲ. ಎಲ್ಲಿ ಕುಂತು ವ್ಯಾಪಾರ ಮಾಡ್ಬೇಕು? 100 ರೂಪಾಯಿ ಖರ್ಚೈತಿ. ಹುಬ್ಳಿ ನಿಂತೀನಿ ಬರ್ಬೇಕಾದ್ರೆ ನಾವು ಹೆಂಗೆ ಹೊಟ್ಟೆ ತುಂಬಿಸ್ಕೋಬೇಕು? ದುಬಾರಿ ಮಾಲ್ಗಳು ತೊಗೊಂಬಂದಿರ್ತೀವಿ, ಹೆಂಗೆ ವ್ಯಾಪಾರ ಮಾಡ್ಬೇಕು? ನಾವು ಹುಬ್ಳಿ ಅಂತ ಬರ್ತೀವಿ. ನಾವು ಬೆಳಗ್ಗೆ 6 ಗಂಟೆ ಬಂದು ರಾತ್ರಿ 8 ಗಂಟೆಗೆ ಹೋಗ್ತೀವಿ. ವ್ಯಾಪಾರ ಆಗೋದಿಲ್ಲ, ವ್ಯಾಪಾರ ಇಲ್ಲ, ಏನಿಲ್ಲ. ಅಲ್ಲಿ ನೋಡ್ರಿ, ಅಲ್ಲಿ ಹೆಚ್ಚು ಅಲ್ಲಿ ಗಿರಾಕಿ ಬರ್ತಾವ್ರೆ. ನೋಡ್ರಿ, ಇಲ್ಲ ಒಂದು ಗಿರಾಕಿ ಇಲ್ಲ. ಬರ್ತಾರೆ ರೋಡ್ ಮ್ಯಾಗ ಬರ್ತಾರೆ, ತೊಗೊಂಡು ಹೋಗ್ತಾರ ಮಾಲ. ಏನಿಲ್ಲ ಇಲ್ರಿ, ಎಲ್ಲ ಕಿತ್ತು ಹೋಗ್ಬಿಟ್ರಿ. ಏನೈತ್ರಿ ವ್ಯಾಪಾರ? ವ್ಯಾಪಾರನೇ ಇಲ್ಲ. ಏನ್ ಮಾಡುದ್ರಿ? ಜೀವನ ಹೆಂಗ್ ಮಾಡುದ್ರಿ? ಎಲ್ಲರೂ 1000 ರೂಪಾಯಿ 500 ರೂಪಾಯಿ ವ್ಯಾಪಾರ ಆಗವಲ್ರಿ. ಮತ್ತೆ ಏನ್ ಮಾಡುದ್ರಿ? ಮುಂಜಾನೆ 6 ಗಂಟೆಗೆ ಹೋದ್ರು 9 ಗಂಟೆ ಮಟ್ಟ ಕುಂತರೂ ವ್ಯಾಪಾರ ಆಗಲ್ರಿ. ಎಲ್ಲಿ ಊರಿದ್ರೆ ಏನ್ ಮಾಡುದ್ರಿ? ದೂರ ಇದು ಅದರಿ ಹೆಂಗಾಗ್ಬಿಟ್ಟೈತಿ. ಒಂದ್ ಕಡೆ ಹಾಕ್ರಿ, ಎಲ್ಲಾದ್ರೂ ಮಾರ್ಕೆಟ್ ಮಾಡ್ರಿ, ಒಳಗಡೆ ಮಾಡ್ತೀವಲ್ಲ. ಈ ಮುಂದೆ ಇನ್ನಂದ್ರೆ 9-10 ಗಂಟೆ ಮಟ್ಟ ಎಲ್ಲಾರು ಔಷಧ ಕೊಡ್ರಿ, ಎಲ್ಲರಿಗೂ ಕುಡಿಸ್ ಆಯ್ತು. ಆ ಕಡೆ ಹೋಗಿ ಆಮೇಲೆ ನೋಡ್ರಲ್ಲೇ ಕುಂದ್ರಾಕ ಇಲ್ಲ. ಅದು ಇದ್ದಿದ್ದೆಲ್ಲ ಬೆಳೆಸಿದ್ರು. ಒಂದು ನೀರಿನ ವ್ಯವಸ್ಥೆ ಇಲ್ಲ, ಒಂದು ಬಾತ್ರೂಮ್ ಹೋಗೋ ವ್ಯವಸ್ಥೆ ಇಲ್ಲ. ಯಾವುದಕ್ಕೂ ಹೋದ್ರು ರೊಕ್ಕ. ಒಂದು ನೀರಿನ ಬಾಟ್ಲಿಗೆ 1 ರೂಪಾಯಿ ಬಾಟ್ಲಿ ನೀರು, ಅದು 1 ಲೀಟ್ರ್. ಟಾಯ್ಲೆಟ್ಗೆ ಹೋದ್ವಿ, ಎದಕ್ಕರ ಹೋದ್ವಿ ಅಂದ್ರೆ 5 ರೂಪಾಯಿ. ಇದೆಲ್ಲ ಕೊಟ್ಟು ನಾವು ಹೊಟ್ಟೆ ತುಂಬ್ಕೊಂಡು ಹೋಗ್ಬೇಕು. ಕುಂದ್ರೋ ವ್ಯವಸ್ಥೆ ಇಲ್ಲ, ಏನಿಲ್ಲ, ಸ್ವಚ್ಛತೆ ಇಲ್ಲ. ಅವ್ರು ಏನು ಹೇಳೇ ಇಲ್ಲ. ಒಟ್ಟು ತಗಚ್ಚೆಲ್ಲ ನೆಲಕ್ಕೆ ಹಾಕಿ ಹೋದ್ರೆ ಬೀದಿ ಮ್ಯಾಗ ಕುಂತು ವ್ಯಾಪಾರ ಮಾಡಾಕ್ತೀವಿ. ನಮಸ್ಕಾರ ಸರ್, ನನ್ನ ಹೆಸರು ಸಂತೋಷ್ ಎಡಕೆ ಅಂತೇಳಿ. ಎಲ್ಲರೂ ಬೀದಿ ಬದಿ ವ್ಯಾಪಾರಸ್ಥರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. 10,000 ರೂಪಾಯಿ PM ಸ್ವಯನಿಧಿಯಿಂದ ಏನು ಲೋನ್ ಕೊಡಾಕತ್ತಿದ್ರು ಸರ್. ಅವರು ಎಲ್ಲ ಲೋನ್ ಮುಟ್ಸಿದ ಮೇಲೂ ಅವರು ಇನ್ನೊಂದು 20,000 ರೂಪಾಯಿ ಲೋನ್ ಮಾಡಿರಿ, ಇನ್ನೊಂದು ಟೈಮ್ ಲೋನ್ ಕೊಡ್ರಿ ಅಂತ ಹೇಳಿದ್ರೆ ಅವ್ರು ಕ್ಲಿಯರಿಂಗ್ ಲೆಟರ್ ತೊಗೊಂಡೋಗಿ ಎಲ್ಲ ತೊಗೊಂಡ್ರು ಇವರು ಡಿಲೇ ಮಾಡಾಕತ್ತಾರೆ, ಅವರು ಬ್ಯಾಂಕ್ನವರು ಡಿಲೇ ಮಾಡಾಕತ್ತಾರೆ. ಕರೆಕ್ಟಾಗಿ ಹೋಗಿ ಹಾಕಿ ಅಂತ ಹೇಳಿದ್ರೆ ಸರ್ವರ್ ಇಲ್ಲ, ಬಿಸಿ ಬರಾಕತ್ತೈತೆ ಅಂತ ಹೇಳ್ತಾರೆ. ಇವ್ರಿಗೆ ದಯಮಾಡಿ ಎಲ್ಲರಿಗೂ ಲೋನ್ ಮುಟ್ಟೋ ಹಂಗೆ ಮಾಡಿರಿ. ಅವ್ರದ್ದು ಕೊಂದು ಕೊರತೆಯನ್ನು ಎಲ್ಲ ಕೂಡಿ ಸರಿಯಾದರೆ ಮಾಡಿಕೊಡ್ರಿ ಅಂತೇಳಿ ಮನವಿ ಸರ್. ಸಂತೋಷ್ ಎಡಕೆ.
ವ್ಯವಸ್ಥೆ ಇಲ್ಲ, ಸಂಡಾಸಿಂದ ವ್ಯವಸ್ಥೆ ಇಲ್ಲ, ಅಂಗಡಿ ತಗೊಂಡು ಬಿಸಿಲಾಗ ಕುಂದ್ರಾಗ ನಮ್ಗೆ ಜಾಗ ಇಲ್ಲ, ಬಿಸಿಲಾಗ ಕುಂದಿರ್ತಾರೆ ಮಂದಿ. ಅಲ್ಲೇ ನೀರಿನ ಬಾಟ್ಲಿ ತೊಗೊಂಡು ಬರಕ್ಕೆ ಹೋದ್ರೆ ₹1 ಒಂದು ಬಾಟ್ಲಿ, ಮಂದಿ ಕುಂದ್ರಾಕೇನಿಲ್ಲ. 5 ಮಿನಿಟ್ ಇವ್ರ ಆಫೀಸರ್ ಯಾರು ನಿಂದಿರೋದಿಲ್ಲ, ಇಲ್ಲೇ ಸಂಡಾಸ್ ಮಾಡಾಕತ್ತಾರ. ಸಾಯ್ಬೇಕು, ದುಡಿಬೇಕು, ಮಂದಿ ಹೇಲ್ ಹೊಂಟಾರೋ, ಹೇಲ್ ತೆಗಿಬೇಕು, ನಾವು ಹೇಲ್ ತೆಗೆದು ಮುಂಜಾನೆ ಕುಂದಿರ್ಬೇಕು. ಏನು ನಮ್ಮ ಕುಂದ್ರಾಕ್ ಪೊಲೀಸರು ಬಂದು ದಾದಾಗಿರಿ ಮಾಡಾಕತ್ತಾರೋ, ಮಂದಿ ಜಾಗ ಕೊಡೋದಿಲ್ಲ, ಬಡವ್ರಿಗೆ ಕುಂದ್ರಾಕ್ ಕೊಡೋದಿಲ್ಲ. ನನ್ನ ಜಾಗ ನಿನ್ನ ಜಾಗ ಅಂತಾರೋ, ಯಾರೋ ಒಂದು ಸುದ್ದಿ ಮಾಡಿ ಕೊಡಾಕತ್ತಿಲ್ಲ ಮುನ್ಸಿಪಾಲ್ಟಿಯವರು. ಪೊಲೀಸರು ಟ್ರಾಫಿಕವ್ರು ತೊಂದರೆ ಕೊಡಾಕರ. ಅಜ್ಮತ್ ಖಾನ್ ಪಠಾಣ್. ಏನಂದ್ರೆ ಬೀದಿ ವ್ಯಾಪಾರಸ್ಥರ ದಿನಾಚರಣೆ ಇವತ್ತು. ಆದರೆ ಏನೈತಲ್ಲ, ಹೆಸರಿಗೆ ದಿನಾಚರಣೆ ಮಾಡುವಂಥದ್ದು ಏನು ಪಾಪಿ ಬಡ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ಅರ್ಥ ಆಗ್ತಾಯಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇದ್ದ ನಂತರ ಇಲ್ಲಿ ಜನರಿಗೆ ಏನು ಮಾಡತ್ತಾರಂದ್ರೆ, ಈಗ ಬೇಕಂತೇಳಿ ಬೀದಿ ವ್ಯಾಪಾರಸ್ಥರು ಅಲ್ಲಿ ಶೆಡ್ಗಳಿದ್ದು, ಆ ಶೆಡ್ಗಳಲ್ಲಿ ಅವ್ರು ಜೀವನ ಮಾಡ್ತಾಯಿದ್ರು. ಅದೇನೋ ಗಂಟು ತಂದು ಒಂದು ವ್ಯಾಪಾರ ಮಾಡುವಂಥ ವ್ಯವಸ್ಥೆ ಇತ್ತು. ಅದನ್ನು ಈಗ ಏನಾಗ್ಬಿಟ್ಟೈತೆ ಅಂದ್ರೆ, ಅದನ್ನು ನೆಲ ಸಮಾನ ಮಾಡಿದ್ದಾರೆ. ನೆಲ ಸಮಾನ ಮಾಡಿನೇ ಈಗ 1 ವರ್ಷದ ಸನಿಕ ಆಗಾಗ ಬಂದು ಇನ್ನೂವರೆಗೆ ಅವು ಎಲ್ಲಿ ಇಟ್ಕೊಂಡು ಕುಂತು ವ್ಯಾಪಾರ ಮಾಡಬೇಕು, ಅವನು ಎಲ್ಲಿ ಹೊತ್ಕೊಂಡು ಬರಬೇಕು. ಈಗ ಸಂಜೆ ಮಾಟ ದುಡಿದ್ರೆ ಭಾಳ ಅಂದ್ರೆ ಒಂದು ₹400-500 ದುಡಿತಾರೆ. ₹400-500 ದುಡಿಯೋದ್ರಲ್ಲಿ ಅದನ್ನು ಗಂಟಿನ ರೊಕ್ಕ ತೆಗೆದು ಒಂದು ₹400-500 ಪಗಾರದಲ್ಲಿ ಈಗ ₹200 ರಿಕ್ಷಕ್ಕೆ ಬಿಡಬೇಕು. ಅವರು ಅದನ್ನು ತೊಗೊಂಡು ಹೋಗ್ಬೇಕು, ತೊಗೊಂಡು ಬರಬೇಕು. ಈ ರೀತಿಯಾಗಿ ವ್ಯವಸ್ಥೆ ಐತಿ. ಕಾರ್ಪೊರೇಷನ್ದವರು ದೊಡ್ಡ ಸನ ಮಾಡಿ ನೆಲಕ್ಕೆ ಬುಲ್ಡೋಜರ್ ಹಚ್ಚಿ ಸಾಫ್ ಮಾಡಿದ್ರು. ಸಾಫ್ ಮಾಡಿದ ನಂತರ ಈಗ ಅವ್ರಿಗೆ ಇರ್ಲಿಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಲ್ಲ, ಅದು ಇನ್ನೂವರೆಗೆ ವ್ಯವಸ್ಥೆ ಮಾಡ್ತಾಯಿಲ್ಲ. ಆದರೆ ಏನಂದ್ರೆ, ಜನರಿಗೆ ರೊಚ್ಚಿಗೆ ಇಳಿಸುವಂಥ ಕೆಲಸ ಕಾರ್ಪೊರೇಷನ್ ಮಾಡ್ತಾರೆ. ನಿರ್ಲಕ್ಷ್ಯ ಮಾಡಾಕತ್ತಾರಂತೀರ ಅಧಿಕಾರಿಗಳು? ಅವ್ರು ನಿರ್ಲಕ್ಷ್ಯ ಮಾಡಾಕತ್ತಾರ ಅನ್ನೋಕ್ಕಿಂತ ಅವರು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅನ್ಬೋದು ನಾವು ಇದಕ್ಕೆ. ಯಾಕಂದ್ರೆ ಈಗ ಒಂದು ಬೀದಿಯಲ್ಲಿ ಕುಂತು ವ್ಯಾಪಾರ ಮಾಡೋರಿಗೆ ಲೈಸೆನ್ಸ್ ಕೊಡ್ತೀನಿ ಅಂತಾರೆ. ಎಲ್ಲಿತ್ತು ಲೈಸೆನ್ಸ್? ಅದು ಒರಿಜಿನಲ್ ಲೈಸೆನ್ಸ್ ಅಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ, ಎಲ್ಲ ಬೇಡ್ರಿ, ಅವ್ರಿಗೆ ಇರ್ಲಿಕ್ಕೆ ಒಂದು ಸ್ಥಳ ಮಾಡಿಕೊಡ್ರಿ, ಅರ್ಜೆಂಟಾಗಿ ಮಾಡಿರಿ. ಮಾಡದೇ ಇದ್ದರೆ ಇನ್ನು ಬರುವಂಥ ದಿನಗಳು ಇವರು ರೊಚ್ಚಿಗೆ ಇದ್ರಂದ್ರೆ ಸಂಘ ಸಂಸ್ಥೆದವ್ರು ಎಲ್ಲರೂ ಕೂಡಿ ಬರಬೇಕಾಗತ್ತೆ. ಬಂದ ನಂತರ ಏನಾಗುತ್ತೆ, ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ ಜನರು. ಈಗ ಕುಂತ್ಕೊಂಡು ಲಾಕ್ಡೌನ್ ಮೇಲೆ ಲಾಕ್ಡೌನ್ ಆಗ್ತಾ ಇದ್ದಾವೆ. ಅದ್ರಾಗ ನೋಡಿ ಬಂದು ಆದಾಗಿಂದಂದ್ರೆ ಎಲ್ಲರೂ ಸತ್ತು ಹೋದ್ರೆ. ಈಗ ಸಣ್ಣ ಪುಟ್ಟವು ಟಮಾಟಿ ಬದ್ನಿಕಾಯಿ ಇಂಥವು ಸಣ್ಣ ಪುಟ್ಟ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಬಂಡವಾಳ ತೊಗೊಂಡು ಮಾಡ್ತಾಯಿದ್ದಾರೆ. ಅಂಥವ್ರಿಗೆ ಈಗ ರೊಚ್ಚಿಗೆರಿಸುವಂಥ ಕೆಲಸ ಕಾರ್ಪೊರೇಷನ್ ಮಾಡಿದೆ. ದಯವಿಟ್ಟು ನಮ್ಮ ಅನಿಸಿಕೆ ಏನಂದ್ರೆ, ಆದಷ್ಟು ಲಗುನ ಅವ್ರಿಗೆ ಇರ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ರಿ. ಅವ್ರಿಗೆ ವ್ಯಾಪಾರ ಮಾಡಿ ನೆಳ್ಳಲ್ಲಿ ಕುಂತು ಒಂದು ವ್ಯಾಪಾರ ಮಾಡ್ಲಿಕ್ಕೆ ಒಂದು ಏನಾರ ವ್ಯವಸ್ಥೆ ಮಾಡಿರಿ. ನಾವು ಈ ಮಾತನ್ನು ಕಾರ್ಪೊರೇಷನ್ಗೆ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಮುಖ್ಯವಾದ ಸಮಸ್ಯೆಗಳು ಯಾವ್ದು ಸರ್? ಇಲ್ಲಿ ಮುಖ್ಯವಾದ ಸಮಸ್ಯೆ ಇರಲಿಕ್ಕೆ ಕುಡಿಯೋ ನೀರು, ಬೀದಿ ದೀಪ, ಅದರ ಜೊತೆ ಕುಂದಿರ್ಲಿಕ್ಕೆ ಜಾಗ, ಆಮೇಲೆ ಅವ್ರಿಗೆ ಇರಲಿಕ್ಕೆ ನೆಳ, ಇವನಿಷ್ಟು ಅವ್ರಿಗೆ ಮಾಡಿಕೊಡ್ರಿ ಸವಲತ್ತು. ಅದರ ಜೊತೆಗೆ ಸರ್ಕಾರ ಭಾಳ ಹೇಳ್ತೈತಿ. ಏನಂದ್ರೆ, ನರೇಂದ್ರ ಮೋದಿಯವರು अच्छे दिन आएंगे अंदिद्र, अच्छे दिन नहीं आ रहे बाबा, ख़राब दिन लेकर रखें. आज के दिन आने के दिन में क्या है, खाना खाने का नहीं, भीख मांग के खाने का भी टाइम नहीं मिलेगा. अभी कौन भी खाना भी नहीं पाएगा. ऐसा प्रसंग अभी हो रहा है. इसलिए मेहरबानी कर नरेंद्र मोदी साहब, तुम क्या क्या वादा करे ने, वो वादे के साथ तुम्हारे साथ कितने गुलाब फूल के पीछे कितने पंगड़े आए ने, उन सबको समझाओ. गरीबों को तकलीफ मत दो, सबको अच्छी लाइन में लाने की कोशिश करो. ये लोगों को रहने को एक जगह करके दो. इतना मैं बोल सकूँगा. आपका नाम सर? मेरा नाम दीवान बल्लारी, समता सेना संगठन कार्यदर्शी. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that, spitting slow, speaking fast, got the roast, got the gas, think I'm okay at last, but I don't know if that can erase all the past and the pettiness, a reflection of the emptiness, hilarious, you think you're worth my time, you're delirious, mysterious, because you are behind a fake exterior, inferior, you know I'll always be a bit superior, get off of me, this ain't no humble brag, I want you to hear words, you can say them back, I want you to feel free from the chains that last, and to believe in what you got, it was built to last, yeah. I don't ever slow
ಇದು ಸಮತಾ ಸೇನಾ ಬೀದಿ ಬದಿ ವ್ಯಾಪಾರಸ್ಥರು ಒಂದು ಒಕ್ಕೂಟದಿಂದ ಈ ನಮ್ಮ ವ್ಯಾಪಾರಸ್ಥರ ದಿನಾಚರಣೆ ಬೀದಿ ಬದಿ ವ್ಯಾಪಾರಸ್ಥರ ದಿನಾಚರಣೆ 2014 ಇಲ್ಲಿ ನಮ್ಮ ಬಂಡ್ ರೋಡ್ನಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಇಲ್ಲಿ ಹಾಗೂ ಎಲ್ಲ ವ್ಯಾಪಾರಸ್ಥರಿಗೂ ಮತ್ತು ನಮ್ಮ ಅಕ್ಕ ತಂಗಿಯರಿಗೂ ಮತ್ತು ನಮ್ಮ ಅಣ್ಣ ತಮ್ಮಂದಿರಿಗೂ ಮತ್ತು ನಮ್ಮ ಪದಾಧಿಕಾರಿಗಳಿಗೂ ಮತ್ತು ನಮ್ಮ ಹಿರಿಯರಿಗೂ ಮತ್ತು ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಎಲ್ಲ